ಹೆಲೋ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಫಿಶ್ ಕರಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೀವಿಲ್ಲಿ ನೋಡ್ತಿರ್ಬೋದು, ಫಸ್ಟಿಗೆ ಫಿಶ್ನ ಚೆನ್ನಾಗಿ ತೊಳೆದಿಡಬೇಕು. ಹಾಗೆಯೇ ರುಬ್ಬಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಸೊ ಫಸ್ಟಿಗೆ ಗ್ರೈಂಡ್ ಮಾಡೋಕ್ಕೆ ರೆಡ್ ಚಿಲ್ಲಿ ಒಂದು 8ರಿಂದ 9, ಕೊರಿಯಂಡರ್ ಸೀಡ್ಸ್ 3 ಟೀ ಸ್ಪೂನ್, ಕ್ಯೂಮಿನ್ ಸೀಡ್ಸ್ 1 ಟೀ ಸ್ಪೂನ್, ಹುಳಿ 1 ಲೆಮನ್ ಸೈಜಷ್ಟು, ಗಾರ್ಲಿಕ್ ಎರಡು ಎಳೆಯಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಟರ್ಮರಿಕ್ 1 ಟೀ ಸ್ಪೂನ್, ಕೊಕೊನಟ್ ಹಾಫ್ ಬೌಲ್ ಆ್ಯಂಡ್ ಮಸ್ಟರ್ಡ್ ಸೀಡ್ಸ್ ಹಾಫ್ ಟೀ ಸ್ಪೂನ್, ಆನಿಯನ್ ಅರ್ಧ ಸ್ಲೈಸ್. ಹಾಗೆಯೇ ರುಬ್ಬಿ ಆದಮೇಲೆ ಕರಿ ಮಾಡುವಾಗ ನಮಗೆ ಬೇಕಾಗಿರೋದು ಕೂಡ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಫ್ ಆನಿಯನ್, 1 ಟೊಮೆಟೊ, ಗ್ರೀನ್ ಚಿಲ್ಲಿ 3, ಹಾಫ್ ಜಿಂಜರ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಸಾಲ್ಟ್. ಇಷ್ಟು ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ನಾವು ಗ್ರೇವಿಗೆ ಏನೆಲ್ಲ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೀವೋ ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕುವ. ಇಲ್ಲಿ ಏನು ಗ್ರೈಂಡ್ ಮಾಡಿದ್ದೀವೋ ಅದು ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು. ಆ್ಯಂಡ್ ತುಂಬ ಹಸಿ ಕೊಕೊನಟ್ ಥರ ರಾ ಅಂದರೆ ಸ್ವಲ್ಪ ತುರಿ ಇರೋ ಥರ ಇರಬಾರ್ದು. ಫುಲ್ ಒಳ್ಳೆ ಚೆನ್ನಾಗಿ ಗ್ರೈಂಡ್ ಮಾಡಿ. ಇವಾಗ ಗ್ರೇವಿ ರೆಡಿ ಆಗಿದೆ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ಇವಾಗ ನಾವು ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಊರ ಕಡೆ ಎಲ್ಲ ಇದು ಜಾಸ್ತಿಯಾಗಿ ಫಿಶ್ ಕರಿನ ನಾವು ಮಣ್ಣಿನ ಮಡಿಕೆಯಲ್ಲೇ ಮಾಡ್ತೀವಿ. ಸೊ ನಮಗೆ ಇದರಲ್ಲೇ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಆ್ಯಂಡ್ ಇಟ್ಸ್ ವೆರಿ ಹೆಲ್ತಿ ಕೂಡ. ಇವಾಗಿದ್ದು ಸ್ಟೀಲ್, ಅಲ್ಯೂಮಿನಿಯಂ ಪಾತ್ರೆಗಿಂತ ತುಂಬ ಚೆನ್ನಾಗಿರುತ್ತೆ ಮಣ್ಣಿನ ಮಡಿಕೆಯಲ್ಲಿ ಮಾಡೋದು. ಸೊ ಇವಾಗ ಇದಕ್ಕೆ ಮೊದಲನಾಗಿ ಫಸ್ಟ್ ಆನಿಯನ್ನ ನಾನು ಹಾಕ್ತಾ ಇದ್ದೀನಿ. ಹಾಗೆ ಜಿಂಜರ್, 3 ಗ್ರೀನ್ ಚಿಲ್ಲಿ, 1 ಟೊಮ್ಯಾಟೊ, ಹಾಗೆಯೇ ಇವಾಗ ಕಡ್ದಿರುವ ಗ್ರೇವಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾವು ಸ್ಟವ್ ಆನ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಸ್ವಲ್ಪ ಹೊತ್ತು ಇಟ್ಟಿದ್ವಿ. ಇವಾಗ ಇದಕ್ಕೆ ಒಳ್ಳೆ ಕುದಿ ಬರ್ತಾ ಇದೆ. ಸೊ ನಾವಿವಾಗ ಫಿಶ್ನ ಆ್ಯಡ್ ಮಾಡೋಣ. ಇದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ನಾವಿವಾಗ ಆ್ಯಡ್ ಮಾಡುವ. ಆ್ಯಂಡ್ ಗ್ರೇವಿ ಜೊತೆ ಈ ಫಿಶ್ನ ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆಯಿತು. ಇವಾಗ ಒಂದು 5 ಮಿನಿಟ್ಸ್ ಇದನ್ನು ಕುದಿಲಿಕ್ಕೆ ಬಿಡುವ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಗ್ರೇವಿ ಈಗ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಸಿಂಪಲ್ ಆಗಿದೆ ಅಲ್ವಾ? ನೀವು ಟ್ರೈ ಮಾಡಿ.